ತುಮಕೂರಿನ ಟೂರಿಸಂ ಡಿಪಾರ್ಟ್ಮೆಂಟ್ನಲ್ಲಿ ಭಾರೀ ಅಕ್ರಮ. ಜಲ ಸಾಹಸ ಕ್ರೀಡೆಯ ಅನುಭವ ಇಲ್ಲದವರಿಗೆ ಪರ್ಮಿಷನ್. ಸುಳ್ಳು ದಾಖಲೆ ಕೊಟ್ಟವರಿಗೆ ತೀತಾ ಡ್ಯಾಂನಲ್ಲಿ ಬೋಟಿಂಗಿಗೆ ಪರ್ಮಿಷನ್. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಎಲ್ಲಾ ಇಲಾಖೆಯಲ್ಲೂ ಅಕ್ರಮ ಅವ್ಯವಹಾರಗಳು ಹೆಚ್ಚಾಗ್ತಾ ಇವೆ. ಅಕ್ರಮಗಳಲ್ಲಿ ಅಧಿಕಾರಿಗಳೇ ಶಾಮೀಲಾಗ್ತಾ ಇರೋ ಆರೋಪಗಳು ಕೇಳಿಬಂದಿದ್ದು, ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡುವ ಮೂಲಕ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತಾ ಇದ್ರು ಕೂಡ ಅಕ್ರಮಗಳು ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಹೌದು, ಪ್ರವಾಸೋದ್ಯಮ ಇಲಾಖೆಯಲ್ಲಿ ಭಾರೀ ಅಕ್ರಮ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ಬಳಿಕ ಇದೀಗ ತುಮಕೂರಿನಲ್ಲೂ ಪ್ರವಾಸೋದ್ಯಮ ಇಲಾಖೆಯಲ್ಲಿಯೂ ಅಕ್ರಮದ ವಾಸನೆ ಬರ್ತಾ ಇದೆ. ಇಲಾಖೆಯ ಅಕ್ರಮವನ್ನ ಸ್ವತಃ ಗ್ರಾಮಸ್ಥರೇ ಹೊರಹಾಕಿದ್ದು, ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಹೌದು, ತುಮಕೂರು ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಕೊರಟಗೆರೆ ತಾಲೂಕಿನ ಪ್ರಸಿದ್ಧ ಡ್ಯಾಂಗಳಲ್ಲಿ ಒಂದಾದ ತೀತಾ ಡ್ಯಾಂನಲ್ಲಿ ಜಲ ಸಾಹಸ ಕ್ರೀಡೆ ನಡೆಸಲು ಟೆಂಡರ್ ಅನ್ನ ಕರೆಯಲಾಗಿದೆ. ಆದರೆ ಜಲ ಕ್ರೀಡೆಯ ಟೆಂಡರ್ಗೆ ಸ್ಥಳೀಯರಿಗೆ ಆದ್ಯತೆ ಕೊಡದ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಸುಳ್ಳು ದಾಖಲೆಗಳು ಹಾಗೂ ಸುಳ್ಳು ಅನುಭವ ಪತ್ರ ನೀಡಿದವರಿಗೆ ತೀತಾ ಡ್ಯಾಂನಲ್ಲಿ ಬೋಟಿಂಗ್ ಮಾಡಲು ಪರ್ಮಿಷನ್ ನೀಡಿದ್ದಾರೆ ಎಂಬ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ದೇವಸ್ಥಾನದ ಬಳಿ ಇರುವ ತೀತಾ ಡ್ಯಾಂ ದಿನದಿಂದ ದಿನಕ್ಕೆ ಟೂರಿಸ್ಟ್ ಪ್ಲೇಸ್ ಆಗಿ ಬದಲಾಗ್ತಾ ಇದೆ. ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ತೀತಾ ಡ್ಯಾಂಗೆ ವೀಕ್ಷಣೆ ಮಾಡದೆ ವಾಪಸ್ ಹೋಗುವುದಿಲ್ಲ. ಹೀಗಾಗಿ ತೀತಾ ಡ್ಯಾಂನಲ್ಲಿ ಜಲ ಸಾಹಸಿ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ರೆ ಮತ್ತಷ್ಟು ಅಭಿವೃದ್ಧಿ ಆಗಲಿದೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ತೀತಾ ಡ್ಯಾಂನಲ್ಲಿ ಬೋಟಿಂಗ್ ಮಾಡಲು ಪ್ರವಾಸೋದ್ಯಮ ಇಲಾಖೆ ಟೆಂಡರ್ ಅನ್ನ ಕರೆಯಲಾಗಿತ್ತು. ಈ ಟೆಂಡರ್ನಲ್ಲಿ ಸ್ಥಳೀಯರು ಕೂಡ ದಾಖಲೆಗಳೊಂದಿಗೆ ಭಾಗಿಯಾಗಿದ್ರು. ಆದರೆ ಎಲ್ಲ ದಾಖಲೆಗಳಿದ್ರೂ ಕೂಡ ಪ್ರವಾಸೋದ್ಯಮ ಇಲಾಖೆಯವರು ಸ್ಥಳೀಯರಿಗೆ ಆದ್ಯತೆಯನ್ನ ನೀಡದೆ ಅನುಭವ ಇಲ್ಲದ ಹಾಗೂ ಸುಳ್ಳು ದಾಖಲೆಗಳನ್ನ ನೀಡಿದ್ದ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಎಂಬ ಕಂಪನಿಗೆ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರು ಬೋಟಿಂಗ್ ನಡೆಸಲು ಪರ್ಮಿಷನ್ ಅನ್ನ ನೀಡಿದ್ದಾರೆ ಎಂದು ಸ್ಥಳೀಯರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಇನ್ನು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯು ತೀತಾ ಡ್ಯಾಂ ಮಾತ್ರವಲ್ಲ, ಬೇರೆ ಬೇರೆ ಕಡೆಯಲ್ಲೂ ಕೂಡ ಸುಳ್ಳು ದಾಖಲೆಗಳನ್ನ ಕೊಟ್ಟು ಬೋಟಿಂಗ್ ನಡೆಸಲು ಟೆಂಡರ್ ಅನ್ನ ಪಡೆದುಕೊಂಡಿವೆಯಂತೆ. ಚಿಕ್ಕಬಳ್ಳಾಪುರದಲ್ಲಿ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯ ಕಳ್ಳಾಟ ಬಯಲಾಗಿ ಕೊನೆಗೆ ಬೋಟಿಂಗ್ ಟೆಂಡರ್ ಕ್ಯಾನ್ಸಲ್ ಆಗಿತ್ತು. ಅಂಥದ್ರಲ್ಲಿ ಪ್ರವಾಸೋದ್ಯಮ ಇಲಾಖೆಯವರು ಯಾವುದೇ ಪರಿಶೀಲನೆ ಮಾಡದೆ ಸುಳ್ಳು ದಾಖಲೆಗಳನ್ನ ಕೊಟ್ಟ ಕಂಪನಿಗೆ ಟೆಂಡರ್ ಅನ್ನ ನೀಡಿದ್ದು, ಈ ಕಂಪನಿಯ ಜೊತೆ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿದ್ದಾರಾ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ತೀತಾ ಡ್ಯಾಂ ನಿರ್ಮಾಣಕ್ಕೆ ಸಾಕಷ್ಟು ಮಂದಿ ರೈತರು ತಮ್ಮ ಜಮೀನುಗಳನ್ನ ಕೊಟ್ಟಿದ್ರು. ಆದ್ರೀಗ ಪ್ರವಾಸೋದ್ಯಮ ಇಲಾಖೆಯವರು ಸ್ಥಳೀಯರನ್ನ ರೈತರನ್ನ ಕಡೆಗಣಿಸಿ ಸುಳ್ಳು ದಾಖಲೆಯನ್ನ ನೀಡಿರುವ ಕಂಪನಿಗೆ ಟೆಂಡರ್ ಕೊಟ್ಟಿದ್ದು, ಸ್ಥಳೀಯ ರೈತರನ್ನ ಕೆರಳಿಸುವಂತೆ ಮಾಡಿದೆ. ಪ್ರವಾಸೋದ್ಯಮ ಇಲಾಖೆ ವಿರುದ್ಧ ಪ್ರತಿಭಟಿಸಿದ ರೈತರು ಸ್ಥಳೀಯರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಸರ್, ನಾವು ಕೆಂಗನಪಾಳ್ಯ ತೀತಾ ಪಂಚಾಯಿತಿ ಕೊರಟಗೆರೆ ತಾಲೂಕು ಗ್ರಾಮಸ್ಥರು. ನಾವು ತೀತಾ ಜಲಾಶಯಕ್ಕೆ ನಮ್ಮ ಜಮೀನುಗಳೆಲ್ಲ ಬಹಳ ಕಳ್ಕೊಂಡಿದ್ದೀವಿ. ಅದು ಏನು ಮುಖ್ಯವಾಗಿ ತೋಟ, ಅಡಿಕೆ ತೋಟಗಳು, ಗದ್ದೆ ಎಲ್ಲ ಮಾಡ್ತಿದ್ದ ಜಾಗ ಕಳ್ಕೊಂಡು ನಮಗೆ ನೀರಾವರಿ ಸೌಕರ್ಯನೂ ಇಲ್ಲ. ಈಗ ನಮ್ಮ ಕೈ ಕಾಲುಗಳೆಲ್ಲ ಕಟ್ಟಾಗ್ದಂಗೆ ಆಗಿದೆ ಬಂದುಬಿಟ್ಟು. ಅದಕ್ಕೋಸ್ಕರ ನಾವು ನಾನು ಐ ಆಮ್ ಎ ಗ್ರ್ಯಾಜುಯೇಟ್, ನಾನು ವ್ಯವಸಾಯಕ್ಕೆ ಇಳಿದಿದ್ದೀನಿ ಬಂದುಬಿಟ್ಟು. ವ್ಯವಸಾಯದಿಂದ ನಮ್ಮ ಮಕ್ಕಳು ಮುಂದೆ ಬರಬೇಕು ಅಂತ ಅಂದರೆ ಬಂದುಬಿಟ್ಟು ಬೇರೆ ಮಾರ್ಗ ಕಂಡುಹಿಡ್ಕೊಳ್ಬೇಕು ಜೀವನೋಪಯೋಗಕ್ಕೆ. ಅದಕ್ಕೋಸ್ಕರ ನಾವು ಮತ್ತು ಈ ತೀತಾ ಜಲಾಶಯದಲ್ಲಿ ಜಲಕ್ರೀಡೆಗೋಸ್ಕರ ಅಂತ ಅಂದ್ಬಿಟ್ಟು ಟೆಂಡರ್ ಕರೆದಿದ್ದು ನಮ್ಮ ಗಮನಕ್ಕೆ ಬಂದುಬಿಟ್ಟು ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ನಾವು ನಮ್ಮ ಕೆಪಾಸಿಟಿ ಎಷ್ಟಿತ್ತು ಅದಕ್ಕೆ ಹಾಕಿದ್ದೀವಿ ಬಂದುಬಿಟ್ಟು ಟೆಂಡರ್ಗೆ ಹೋಗಿದ್ದೀವಿ. ಆದರೆ ನಾವು ಅದಕ್ಕೋಸ್ಕರ ಬಂದುಬಿಟ್ಟು NOCಗಳೆಲ್ಲ ತೊಗೊಳೋದಕ್ಕೆ ಭಾಳ ಹಣಗಳು ಖರ್ಚು ಮಾಡ್ಕೊಂಡಿದ್ದೀವಿ. ಇದು ಏನೋ ಇದರಿಂದ ಆಶಾಧಾರವಾಗಿ ಬಂದುಬಿಟ್ಟು ನಾವು ಇದನ್ನು
ಮಾಡೋದಕ್ಕೆ ಹೊರಟಿದ್ದೀವಿ. ನಮ್ಮ ಮಕ್ಕಳು ಮರಿ ರೈತರು ನಾನೊಬ್ಬರೇ ಎಲ್ಲ ಬಂದುಬಿಟ್ಟು ನಮ್ಮ ಗ್ರಾಮಸ್ಥರೆಲ್ಲನೂ ಸೇರಿಕೊಂಡು 4 ಜನ ಟೆಂಡರ್ ಸೇರಿಕೊಂಡು ಹಾಕಿದ್ದೀವಿ ಬಂದುಬಿಟ್ಟು. ಆದರೂ ನಮಗೆ ಸ್ಥಳೀಯರು ಅಂತ ಕೂಡ ಪರಿಗಣಿಸಲಿಲ್ಲ. ಏನೋ ಬೇರೆಯವರು ಬೇರೆ ಡಿಸ್ಟ್ರಿಕ್ಟ್ನವ್ರಿಗೆ ಕೊಟ್ಟಿದ್ದಾರೆ ಬಂದುಬಿಟ್ಟು. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಏನಂದರೆ ಬಂದುಬಿಟ್ಟು ನೀವು ಸ್ಥಳೀಯರು ಅಂತ ಪರಿಗಣಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು, ನಮ್ಮ ಜೀವನೋಪಾಯಕ್ಕೆ ನಡೆಯುವಂಗೆ ಏನಾದರೂ ಮಾಡಿಕೊಡ್ಬೇಕು. ನಾವು ಇದು ಪರಮೇಶ್ವರ್ ಅವ್ರನ್ನೂ ಕೂಡ ಭೇಟಿಯಾಗಿದ್ವಿ. ಅವರು ಕೂಡ DC ಮೇಡಮ್ಗೆ ಹೇಳಿದರು ಬಂದುಬಿಟ್ಟು ಇವ್ರಿಗೆ ಕೊಡಬೇಕು ಕಾಂಟ್ರಾಕ್ಟು ಬಂದುಬಿಟ್ಟು ಅಂತ ಹೇಳಿದರು ಬಂದುಬಿಟ್ಟು. ಆದರೂ ಇದನ್ನು ಪರಿಗಣಿಸಲಿಲ್ಲ. ನಾವು ಅದಕ್ಕೆ ಬೇಕಾದ ದಾಖಲಾತಿಗಳನ್ನೆಲ್ಲ ಲಗತ್ತಿಸಿ ಕೊಟ್ಟಿದ್ದೀವಿ ಬಂದುಬಿಟ್ಟು. ನಿಮ್ಮಲ್ಲಿ ಪುನಃ ಕೇಳ್ಕೊಳ್ಳೋದು ಏನಂದರೆ ನೀವು ಸ್ಥಳೀಯರು ಅಂತ ಪರಿಗಣಿಸಿ ನಾವು ಜೀವನೋಪಾಯಕ್ಕೆ ಏನಾದರೂ ಸಹಾಯ ಮಾಡಿಕೊಡ್ಬೇಕು, ನಮಗೆ ಇದನ್ನು ಕೊಡಬೇಕು, ಈ ಟೆಂಡರನ್ನು ಕೊಡಬೇಕು. ಈಗ ಕೊಟ್ಟಿರೋರನ್ನ ಅದನ್ನು ರದ್ದು ಮಾಡಿ ನಮಗೆ ದಯವಿಟ್ಟು ಕೊಡಿಸ್ಕೊಡ್ಬೇಕು. ಏನೋ ಏನೋ ಡಾಕ್ಯುಮೆಂಟ್ಸ್ ಕೂಡ ಸರಿ ಇಲ್ವಂತೆ. ಅದು ನಾವು ಮಾಹಿತಿ ಎಲ್ಲ ಕೇಳಿದ್ವಿ ಬಂದುಬಿಟ್ಟು, ಆನ್ಲೈನಲ್ಲೂ ಕೂಡ ಕೇಳಿದ್ವಿ. ನಮಗೇನು ಏನು ರಿಪ್ಲೈ ಬಂದಿಲ್ಲ. ಇನ್ನು ಬೋಟಿಂಗ್ ಟೆಂಡರ್ ಪಡೆದಿರುವ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಕಂಪನಿಯು ಎಲ್ಲಾ ಕಡೆ ಸುಳ್ಳು ದಾಖಲೆಗಳನ್ನ ನೀಡಿ ಜಲ ಸಾಹಸ ಕ್ರೀಡೆ ನಡೆಸಲು ಅನುಮತಿಯನ್ನ ಪಡೆದುಕೊಳ್ತಾ ಇದೆ. ಈ ಕಂಪನಿಯು ಸುಳ್ಳು ದಾಖಲೆಗಳನ್ನ ಕೊಟ್ಟಿದೆ ಎಂದು ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಇದಕ್ಕೆ ಸಾಥ್ ಕೊಡ್ತಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ರು. ಪ್ರವಾಸೋದ್ಯಮ ಇಲಾಖೆಯಿಂದ ಟೆಂಡರ್ ಕರೆದಿದ್ರು ವಾಟರ್ ಆಕ್ಟಿವಿಟೀಸ್ಗೆ. ನಾವು ಟೆಂಡರ್ ಬಿಟ್ ಮಾಡಿದರೆ ಟೆಂಡರ್ ನಮ್ಮದು ರಿಜೆಕ್ಟ್ ಮಾಡಿ ಕಾರಣ ಕೊಡ್ದಂಗೆ ನಾನು ಆನ್ಲೈನು ಅಪೀಲ್ ಹೋಗಿದ್ದೀನಿ. ಆನ್ಲೈನ್ ಅಪೀಲ್ ಹೋದ್ರೂ ನಮಗೆ ಕಾರಣ ಕೊಟ್ಟಿಲ್ಲ. ಅದು ಒಂದು ಖುದ್ದಾಗಿ ನಾನೇ ಹೋಗಿ ADLಗೆ ಪ್ರವಾಸೋದ್ಯಮ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀನಿ. ಅದನ್ನು ನಮಗೆ ರೆಸ್ಪಾನ್ಸ್ ಮಾಡಿಲ್ಲ. ಏಕಾಏಕಿ ನೆನ್ನೆ ತಂದು ಬೋಟ್ಗಳು ಇಳಿಸ್ತಾರೆ ಕೆರೆಗೆ. ಕೇಳೋದಕ್ಕೆ ನಮಗೆ DC ಮೇಡಮ್ ಆರ್ಡರ್ ಕೊಟ್ಟಿದ್ದಾರೆ ಅಂದರು. ಸರಿ, DC ಮೇಡಮ್ ಆರ್ಡರ್ ಕೊಟ್ಟಿದ್ದಾರೆ, ಕಾಪಿ ತೋರಿಸಪ್ಪ ಅಂದರೆ ಮೊಬೈಲ್ ಬಿಟ್ಟು ತೋರಿಸ್ತಾರೆ. ಮೊಬೈಲ್ ಕಾಪಿ ಯಾರು ಒಪ್ತಾರೆ? ಈಗ ನಾವು ಬೇಕು ಮಾಡಿ ಡಾಕ್ಯುಮೆಂಟ್ ಬರೇ ಬೇಕು. ಬೇರೆ ಕಡೆ ರಾಮನಗರದಾಗ 4 ತಗೊಂಡವನೇ 2 ಮಾಡ್ತಾನೆ, 2 ಓಡಿಸ್ತಾ ಇಲ್ಲ. 2ಕ್ಕೆ ಮಾತ್ರ ಓಡಿಸ್ತಾವನೆ. ಅಲ್ಲಿ ಫೇಕ್ ಡಾಕ್ಯುಮೆಂಟ್ ಕೊಟ್ಟವನೇ, ಎಲ್ಲ ಡಾಕ್ಯುಮೆಂಟ್. ಇಲ್ಲಿ ಕೇಳಿದ್ರೆ ನಮಗೆ ಡಾಕ್ಯುಮೆಂಟು ತೋರಿಸ್ತಾ ಇಲ್ಲ. ಕೇಳಿದ್ರೆ ದಬ್ಬಾಳಿಕೆ ಮಾಡೋಕ್ಕೆ ಬರ್ತಾನೆ. ಅವ್ರು ಎಸ್ ಕೆ ಇದ್ರವರು ಶಾವ್ಮಿ ಅಂತ ರಾಮನಗರದವ್ರು. ಅದಕ್ಕೆ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದ್ರ ಮುಂದೆ ಇನ್ನೂ ಏನನ್ನಾದ್ರೆ ನಾವು ಹೋರಾಟ ಮಾಡ್ತೀವಿ, ಇದು ಮಾಡ್ತೀವಿ. ಸ್ಥಳೀಯರಿಗೆ ಕೊಡ್ಬೇಕು. ನಾವು ಜಮೀನು ಕಳ್ಕೊಂಡಿರೋದು ನಾವು. ನಮ್ಮ ಸ್ಥಳೀಯರಿಗೆ ಹೇಳ್ದಂಗೆ ಬೇರೆಯವ್ರಿಗೆ ಕೊಟ್ಟರೆ ಅವ್ರು ನಡೆಸ್ತಾ ಇರೋದು ಈಗ ಜಾಗನೂ ಅವು ಏನು ಸರಿ ಇಲ್ಲ. ಅವ್ರು ನಡೆಸ್ತಾ ಇರೋದು ಈಗ ಓವರ್ಫ್ಲೋ ಆಗತ್ತೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ಅಲ್ಲಿ ಡೇಂಜರ್ ಜಾಗ. ಒಟ್ನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಟೆಂಡರ್ ಬಿಡ್ ಮಾಡಿದವರಿಗೆ ಸದ್ಯ ತೀತಾ ಡ್ಯಾಂನಲ್ಲಿ ಬೋಟಿಂಗ್ ಮಾಡಲು ಅನುಮತಿ ಸಿಕ್ಕಿದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆಯನ್ನ ನಡೆಸಿ ನಿಜವಾಗಿಯೂ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಅಕ್ರಮ ನಡೆದಿದೆಯಾ ಹಾಗೂ ಈ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.